ಎನ್.ಎಸ್. ಬೋಸರಾಜು ಔಟ್ ಆದ್ರೆ ಕೆ.ಎಚ್. ಮುನಿಯಪ್ಪ ಆಹಾರ ಸಚಿವರು ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚು ಕೆಲಸ ಮಾಡಿದ್ದಾರೆ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರರಾದವರು ಕೆ.ಎಚ್. ಮುನಿಯಪ್ಪ. ಬಿಪಿಎಲ್ ಎಪಿಎಲ್ ಪರಿಷ್ಕರಣೆ ವಿಚಾರ ಬಂದಾಗ ನಾನಾ ತರಹದ ಆರೋಪಗಳೆದುರಾಯಿತು ಕೆ.ಎಚ್. ಮುನಿಯಪ್ಪರ ವಿರುದ್ಧ. ಅದನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಬಿಪಿಎಲ್ ಅರ್ಹರಿಗೆ ಅಂದ್ರೆ ಎಪಿಎಲ್ ಅರ್ಹರು ನಾನು ಬಿಪಿಎಲ್ ಅಂತ ಹೇಳಿ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಅದನ್ನು ಪರಿಷ್ಕರಣೆ ಮಾಡಬೇಕು. ಅದು ಕೂಡ ಅತಿ ದೊಡ್ಡ ಹಾರಿಬಲ್ ಚಾಲೆಂಜು. ಅದನ್ನು ಕೂಡ ನಿಭಾಯಿಸಿದಂತಹ ನಾಯಕ ಕೆ.ಎಚ್. ಮುನಿಯಪ್ಪ. ಅವರನ್ನ ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗುತ್ತಾ ಅನ್ನೋ ಮಾತುಗಳು ಕೂಡ ದಟ್ಟವಾಗಿ ಕೇಳಿಬರ್ತಾ ಇದೆ. ಕೆ.ಎಚ್. ಮುನಿಯಪ್ಪ ಕ್ಯಾಬಿನೆಟ್ನಿಂದ ಹೊರಗುಳಿದ್ರೆ ಯಾರು ಸೂಕ್ತ ನಾಯಕ ಎನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ. ಇನ್ನು ಕೆ.ಎಚ್. ಮುನಿಯಪ್ಪರ ನಂತರ ಯಾರು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಹೊರಗುಳಿತಾರೆ ಅನ್ನುವುದಾದರೆ, ನಾವು ಕೆ.ಎಚ್. ಮುನಿಯಪ್ಪ ಅವರು ಕೂಡ ಈ ಬಾರಿ ರೀಶಫಲ್ ಆದರೆ, ಸರ್ಜರಿ ಆದರೆ ಅವರನ್ನು ಕೂಡ ಕಳುಹಿಸಿಕೊಡಲಾಗುತ್ತೆ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಯಾಕೆ ಏನು ಅನ್ನುವಂತಹ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರ್ತಾರೆ. ಆರಂಭದಲ್ಲೇನಾದರೂ ಮಾತುಕತೆಗಳಾಗಿದ್ದಾವ, 2.5 ವರ್ಷ ನಂತರ ಮಂತ್ರಿಗಿರಿ ಕಳ್ಕತ್ತೀರಿ, ಅದಕ್ಕೆಲ್ಲ ಪದತ್ಯಾಗಕ್ಕೆ ಸಿದ್ಧರಾಗಿರಿ ಅಂತ ಹೇಳಿ ಆರಂಭದಲ್ಲೇ ಹೇಳ್ಕೊಂಡಿದ್ದಾರೋ ಅದು ಕಾಂಗ್ರೆಸ್ನ ಆಂತರಿಕ ವಿಚಾರ. ಸೊ ಇನ್ನು ಕೆ.ಎಚ್. ಮುನಿಯಪ್ಪರ ನಂತರ ಯಾರು? ಸೊ ಕೆ.ಎಚ್. ಮುನಿಯಪ್ಪನವರು ಸಾಕಷ್ಟು ಆಹಾರ ಇಲಾಖೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅಗ್ರೆಸಿವ್ ಆಗಿ ಬಂದ ನಾಯಕ ಅವರು. ಆದರೆ ಆಹಾರ ಇಲಾಖೆ ಅತಿ ಸೂಕ್ಷ್ಮವಾದ ಇಲಾಖೆ ಆಗಿರೋದ್ರಿಂದಾಗಿ ಸಾಧ್ಯಾಂತ ಪ್ರಯತ್ನ ಪಟ್ಟರು ಬದಲಾವಣೆ ತರೋದಕ್ಕೆ. ಎಷ್ಟೋ ಲಕ್ಷಾಂತರ ಬಿಪಿಎಲ್ ಕಾರ್ಡ್ದಾರರು ನಕಲಿ ಅನ್ನೋದು ಸರ್ವೆ ಮುಖಾಂತರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.